ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಿನ್ನೆ ನೋಡಿದ್ರಲ್ಲ ಆ ಪಾರ್ಟಿ. ಇವತ್ತು ಯಾರೆಲ್ಲ ಉಳಿದಿದ್ರು ಅಂದರೆ, ಇವತ್ತು ನಿಷ್ಕಾ ಡ್ಯಾನ್ಸ್ ಮಾಡ್ತಾರಲ್ಲ ಅವಳು ನಿಷ್ಕಾ, ಅವ್ರ ಅಪ್ಪ ಅಮ್ಮ. ಇವತ್ತು ನಮಗೆ ಮಾರ್ನಿಂಗ್ ರೂಟೀನಲ್ಲಿ ಏನು ಜ್ಯೂಸ್ ಗೊತ್ತಾ, ಇವತ್ತು ಕುಂಬಳಕಾಯಿ ಜ್ಯೂಸ್, ಬೂದ್ ಕುಂಬಳಕಾಯಿದು ಜ್ಯೂಸು. ಅದಕ್ಕೆ ಏನಿಲ್ಲ, ಜಸ್ಟ್ ಮಿಕ್ಸಿಗೆ ಹಾಕೋದು, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಉಪ್ಪು ಹಾಕೋದು ಅಷ್ಟೇ. ಬೆಲ್ಲ ಹಾಕಿನೂ ಮಾಡ್ಬೋದು, ನಾವಿಲ್ಲಿ ಹೆಲ್ತಿ ಡ್ರಿಂಕ್ಸ್ ಅಲ್ವಾ, ಸೊ ಬೆಲ್ಲ ಹಾಕಿದ್ರು ಕಾಳು ಮೆಣಸು ಸ್ವಲ್ಪ ಹಾಕಲೇಬೇಕು, ಯಾಕಂದರೆ ತುಂಬ ಶೀತ. ಅದಕ್ಕೆ ಈ ವಿಡಿಯೋ ನೋಡೋ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನಿಷ್ಕಾ ಹತ್ರ ಸ್ವಲ್ಪ ಮಾತಾಡೋಣ. ಏನಾದರೂ ಸ್ಪೆಷಲ್ ಎಷ್ಟು ರೀಲ್ಸ್ ಮಾಡಿದ್ದೀಗ? ಒಂದು 4-5-6 ರೀಲ್ಸ್ ಮಾಡಿದ್ವಿ. ಬಾರಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವಿ. ಯಾರು ಹೇಳ್ಕೊಟ್ಟಿದ್ದೀನಿ ಎಕ್ಸ್ಪ್ರೆಷನ್ ಕೊಡಲಿಕ್ಕೆ? ಡ್ಯಾನ್ಸ್ ಕ್ಲಾಸಲ್ಲಿ ನಾನು ಅಂದರೆ ಒಂದು ನಾವು ಪ್ರೋಗ್ರಾಮ್ಗೆಲ್ಲ ಹೋಗುವಾಗ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇರುವಾಗ ನಾನು ಅವರ ಎಕ್ಸ್ಪ್ರೆಷನ್ ಎಲ್ಲ ನೋಡಿ ಬರ್ತದೆ. ಮತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಹೀಗೆ ಸೊಂಟ ತಿರುಗಿಸ್ತಾ ಇದ್ದೆ. ನನ್ನಮ್ಮ ನನ್ನ ಸೊಂಟ ತಿರುಗಿಸ್ಕೊಂಡು ನೋಡಿ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬಿಟ್ಟು ಈಗ ಹೀಗೆ ಆಮೇಲೆ ಮಿಮಿಕ್ರಿ ಮಾಡ್ಲಿಕ್ಕೆ ಬರ್ತದೆ ನಿಮಗೆ? ಬರ್ತದೆ. ಹೇಗೆ ಮಾಡಿ? ಯಾರು ಮಾಡ್ತೀನಿ ಮಿಮಿಕ್ರಿ? ನಿಮ್ಮದು ಮಾಡ್ತೀನಿ. ಎರಡು ರೋಸಿ ತಗೊಳ್ರಿ, ಚೆನ್ನಾಗಿದೆ ತಗೊಳ್ರಿ. ಇನ್ನು ನಮ್ಮ ಅಪ್ಪನ ರೀಲ್ಸ್ ರಕ್ಷಿತು ಹೆಂಗೆ ಟೊಮೆಟೊ ಕೊರಗೆ ಇವಾಗ ಸಂತೋಷ್ ಥರ ಆ್ಯಕ್ಟಿಂಗ್ ಮಾಡ್ತಿದ್ದಾಳೆ. तुझे मोरनीशी चाल ಮಾಡಿದ್ದು ನಿಷ್ಕಂದು ತುಂಬ ರೀಲ್ಸ್ ಆಯಿತು. ನಂದು ಸ್ವಲ್ಪ ಅವಳ ಜೊತೆ ಸೇರಿಕೊಂಡು ನನಗೂ ಮಾಡಬೇಕು ಅನಿಸಿತ್ತು. ಅವಳು ಡ್ಯಾನ್ಸ್ ಮಾಡುವಾಗ ನಂಗೆ ತುಂಬಾ ಆಸೆ ಆಗ್ತಿತ್ತು. ಸೊ ಹಾಗೆ ಒಂದು 2 ರೀಲ್ಸ್ ಮಾಡಿದ್ವಿ. ಚೆನ್ನಾಗಿ ಬಂದಿರಲಿಲ್ಲ, ಜಾಸ್ತಿ ಟೇಕ್ ಮಾಡಿಲ್ಲ, ಒಂದೇ ಟೇಕಲ್ಲಿ ತೆಗೆದಿದ್ದು, ಯಾಕಂದರೆ ಮಳೆ ಬಂತು. ಆಮೇಲೆ ಅದನ್ನೇ ಅಪ್ಲೋಡ್ ಮಾಡಿಬಿಟ್ಟೆ. ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಒಂದು 2-3 ಟೇಕ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಆಮೇಲೆ ಕತ್ಲಾಯಿತು, ಆಮೇಲೆ ಅದಕ್ಕೆ ಮಾಡಲೇ ಇಲ್ಲ. ಎಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಇನ್ನೊಂದು 2 ದಿನ ಇದ್ದರು. ಹಾಗೆ ನೆಕ್ಸ್ಟ್ ದಿನ ಮಾರ್ನಿಂಗ್ ಮತ್ತೆ ನಮಗೆ ಮಾರ್ನಿಂಗ್ ರೂಟೀನ್ ಸ್ಟಾರ್ಟು ಜ್ಯೂಸಿಂದನೇ. ಇವತ್ತು ಬೀಟ್ರೂಟ್ ಜ್ಯೂಸು. ಬೀಟ್ರೂಟ್ ಜ್ಯೂಸಿಗೆ ಏನಿಲ್ಲ, ಜಸ್ಟ್ ಸ್ವಲ್ಪ ಅಂದರೆ ಸ್ವಲ್ಪ ಬೆಲ್ಲ ಹಾಕಿದ್ದಷ್ಟೇ. ಜಸ್ಟ್ ಎಲ್ಲರಿಗೂ ಸೇರಿ 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕಿದ್ದು, ಜಾಸ್ತಿ ಹಾಕಿಲ್ಲ. ಸಂತೋಷ್ದು ವಾಯ್ಸ್ ತುಂಬಾ ಚೆನ್ನಾಗಿದೆ. ಸೊ ಮಾರ್ನಿಂಗ್ ಅವರು ಸಾಂಗ್ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿ ಅನಿಸಿತ್ತು. ಹೊರಗೆ ಕೂತ್ಕೊಂಡು ಸಾಂಗ್ ಕೇಳ್ತಾ ಜ್ಯೂಸ್ ಕುಡಿಯೋದು. ಅಂತ ಅಂಚೆ ತೋಜಿ ಒಂದು ಅಕ್ಷತೆ ನೀ ಬೇತಕ್ಕೆ ತೋಜು ಎನ್ನ ಡ್ರೆಸ್ ಇಜಿನ ಏಪಲ್ ಒಂದೇ ಡ್ರೆಸ್ ಇಟ್ಕೊಂಡು ಯೂಟ್ಯೂಬ್ ಚೋರಿ ಚೋರಿ ಜಬ ಬಂದೆ ಉಡಿ चोरी चोरी ये दिल का चोरी में भी है मजा चोरी चोरी जब मजे मिले एक फूल से फिर क्या मैं कुछ कहा
चोरी चोरी जब नजरें मिली, चोरी चोरी जब नींदें उड़ी, चोरी चोरी ये दिल ने कहा, चोरी में भी है मजा. ಚಿತ್ತುಪುಳಿಯ ಲಿಂಬೆ ಹುಳಿ. ಇಂಚಿದು रिश्तों के नीले मेरे साए, पानी पे ठहरे हुए, जब प्यार का मोतीरा बनना नया दायरा. चोरी चोरी जब चोरी चोरी जब चोरी चोरी दिल ने कहा, चोरी में भी है मजा. ಫ್ರೆಂಡ್ಸ್, ನಿಜಕ್ಕೂ ಬೆಳಗ್ಗೆ ಈ ಜ್ಯೂಸ್ ಕುಡಿತಾ ಹೊರಗಡೆ ಕೂತ್ಕೊಂಡು ಈ ವೆಸ್ಟರ್ನ್ ಘಾಟನ್ನು ನೋಡ್ತಾ ಸಂತೋಷದ ಹಾಡು ಕೇಳ್ತಾ ಜ್ಯೂಸ್ ಕುಡಿಯೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸಖತ್ತಾಗುತ್ತೆ. ತುಂಬ ಚೆನ್ನಾಗಿ ಹಾಡ್ತಾರೆ ಸಂತೋಷ್ ಮಾತ್ರ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ವೆಸ್ಟರ್ನ್ ಘಾಟು. ಇನ್ನು ಸ್ವಲ್ಪ ದಿನ ಹೋದರೆ ಪಕ್ಕ ಸೈಟಲ್ಲೂ ಅಡಿಕೆ ಹಾಕ್ತಾರೆ. ಇನ್ನೊಂದು 2 ವರ್ಷ 3 ವರ್ಷ ಬಿಟ್ಟು ನಮ್ಗೆ ವೆಸ್ಟರ್ನ್ ಘಾಟ್ ಕಾಣಿಸೋದೇ ಇಲ್ಲ ಅನಿಸುತ್ತೆ. ಮೇಲ್ಗಡೆ ಹೋದರೆ ಮಾತ್ರ ಕಾಣಿಸುತ್ತೆ. पाना भी नहीं आता, जताना भी नहीं आता, हमें तुमसे मोहब्बत है बताना भी नहीं आता, पाना भी नहीं आता, जताना भी नहीं आता, हमें तुमसे मोहब्बत है बताना भी नहीं आता, भी नहीं आता, बताना भी नहीं आता. ಗ್ಲಾಸ್ ಟೀ ಶರ್ಟ್ ಎಲ್ಲ Our hearts beat to the city streets. We began to feel the fire. We rise like tall buildings as the chemicals they take us higher. The night's young. ಇನ್ನು ನಿಷ್ಕಾ ಅವಳು ಮೇಕಪ್ ಮಾಡಿಕೊಂಡು ಅವಳ ಅಮ್ಮಗೂ ಕೂಡ ಮೇಕಪ್ ಮಾಡ್ತಾ ಇದ್ದಾಳೆ. ನಿಮಗೆ ಮೇಕಪ್ ಕಲಿಬೇಕಾ? ಬನ್ನಿ, ಮೇಕಪ್ ಆರ್ಟಿಸ್ಟ್ ನಿಷ್ಕಾ ಇದ್ದಾಳೆ. ಈರ್ನ ತುಕ ಮೇಕಪ್ ಅವರೆಲ್ಲ ಎಣಿಸ್ಬೋದು ಅಕ್ಷತಾ ಮುಖ ಏನಿಷ್ಟು ತಪ್ಪಾಗಿದೆ ಇವತ್ತು. ಮತ್ತು ಇದು ಶೋಕ್ ಪಾಡ್ದ ಅಮೃತ ಮೇಡಮ್ದು ಐಬ್ರೋ ನೋಡಿ ಎಷ್ಟು ಶೇಪ್ ಆಗಿದೆಯಲ್ಲ, ಕರ್ವ್ ಆಗಿ ತುಂಬ ಚೆನ್ನಾಗಿದೆ. ಇವರು ನಿಷ್ಕನ ಅಮ್ಮ, ಇವರು ಆಳ್ವಾಸಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಿಷ್ಕನ ಅಪ್ಪ ಎಕ್ಸ್ ಆರ್ಮಿ. ನಮ್ಮ ಸುಬ್ಬಿಗಂತೂ ತುಂಬಾನೇ ಖುಷಿ ಆಯ್ತು ನಿಷ್ಕಾ ಇದ್ದಿದ್ದು. ಫುಲ್ ಆಡ್ತಾನೆ ಇದ್ಲು ನಿಷ್ಕಾ ಜೊತೆ. ಹಾಗೆ ಆಮೇಲೆ ಮಾವನ ಮನೆಗೆ ಹೋದ್ವಿ. ಅಲ್ಲಿ ತಂಬಿಲ ಹೇಳ್ತಾರಲ್ಲ, ಜಕಣಿ,
ಹಾಗೆ ಭೂತಕ್ಕೆ ಅಂತ ಹೇಳ್ತೇವೆ ಆ ಫಂಕ್ಷನ್ ಇತ್ತು. ಸೊ ಎಲ್ಲರೂ ಹೋದ್ವಿ. ಅದರಲ್ಲಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ನಾನು ವೀಡಿಯೋ ಮಾಡಲಿಲ್ಲ. ಜಸ್ಟ್ ಇದು ಮರಗಳು ಚೆನ್ನಾಗಿತ್ತಂತ ವೀಡಿಯೋ ಮಾಡಿದ್ದೆ ಹೋಗಬೇಕಾದ್ರೆ. ತುಂಬಾ ಚೆನ್ನಾಗಿತ್ತು ಇದು ಮಾತ್ರ. सोल्जर सोल्जर मीठी बातें बोलकर दिल तेरा उड़ा ले गया. ಎಸ್, ಅದಾದಮೇಲೆ ಮಂಡೇ ಸಂತೋಷ್ಗೆ ಆಫೀಸ್ ಕಡೆಯಿಂದ ಸಕ್ಸಸ್ ಮೀಟ್ ಇತ್ತು. ಮಡಿಕೇರಿಯ ಇಬ್ಬನಿ ರೆಸಾರ್ಟಲ್ಲಿ ಇದ್ದಿದ್ದು. ತುಂಬಾ ಚೆನ್ನಾಗಿತ್ತು. 100 acres ಪ್ರಾಪರ್ಟಿ ಅಂತ ಅದು. ರೂಮ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಜಕುಸಿ ಹಾಗೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅಟ್ಯಾಚ್ಡ್ ಇದೆ. ಎಸ್, ಇವತ್ತು ಮಾರ್ನಿಂಗ್ ಬೇಗ ಬೇಗ ಎದ್ದು ನಾನು ಇಲ್ಲಿ ಕಲಾಮ ಎತ್ತಲಿಕ್ಕೆ ಬಂದಿದ್ದೇನೆ. ಗುಡುಗು ಬಿತ್ತಲ್ಲ, ನನಗೆ ಕಲಾಮ ಎಣಿಸ್ತು. ಸೊ ಹಾಗೆ ನಾನು ಇಲ್ಲಿ ಕಾಡಲ್ಲ, ನಮ್ಮನೆ ಹಿಂದೆ ಒಂದು ಈ ಥರ ಕಾಡು ಟೈಪ್ ಹಾಡಿ ಅಂತ ಹೇಳ್ತಲ್ಲ ಅದರಲ್ಲಿ ಇರ್ತದಲ್ಲ. ಸೊ ನಾನು ಹಾಗೆ ಬಂದೆ. ಲಾಸ್ಟ್ ಇಯರ್ ಕಲಾಮ ಎಕ್ಕೋದು ವೀಡಿಯೋ ಮಾಡಿದ್ದೆ. ಸೊ ಈ ಸಲ ಅದ್ರ ಬಗ್ಗೆ ಜಾಸ್ತಿ ಏನು ವೀಡಿಯೋ ಮಾಡೋದಿಲ್ಲ. ಇವಾಗ ಇಲ್ಲಿ ನೋಡಿದಾಗಾಯಿತು, ಅದಕ್ಕೆ ಹೆಕ್ಲಿಕ್ಕೆ ಬಂದೆ. ಇಲ್ಲೆಲ್ಲ ಇದೆ. ಈ ಸಲ ನಾವು ಬಂದು ಲೇಟ್ ಆಯ್ತು ಅನ್ಸುತ್ತೆ. ಎಲ್ಲ ಹಾಳಾಗಿದೆ, ಎಲ್ಲ ಮೇಲೆ ಬಂದು ಇದಾಗಿದೆ. ನೀವು ನೋಡ್ಬೋದು ಎಷ್ಟು ಹಾಳಾಗಿದೆ, ಎಲ್ಲ ಹಾಳಾಗಿದೆ. ಇಲ್ಲಿ ಸ್ವಲ್ಪ ಸಿಕ್ತು, ಹೋಗಿ ಸಿಟ್ಕೋಬೋದೇನೋ ಇದರಲ್ಲಿ ಇರಬಹುದು ಅಂತ. ಸ್ವಲ್ಪ ಫ್ರೆಶ್ ಕಾಣಿಸ್ತಾ ಇದೆ, ನೋಡೋಣ. ನಾನು ಎಲ್ಲಿದ್ದೀನಿ ನೋಡಿ, 2 ನಾಯಿಗಳು ಬಂತು, ನನ್ನನ್ನು ನೋಡ್ತಾ ಇದೆ 2. ಸ್ವಲ್ಪ ಐಡಿಯಾ ಇದ್ದರೆ ಅವರಿಗೆಲ್ಲ ಈಸಿ, ನನಗೆ ಸ್ವಲ್ಪ ಕಷ್ಟ. ನನಗೆ ಅದು ಬೋಗಿ ಮರ ಅಂತ ನನಗೆ ಐಡಿಯಾನೇ ಬರೋದಿಲ್ಲ. ಇದೇ ಇರಬಹುದು. ಬಂತು. ನಿಮ್ಗೆ ಅವಾಗೇನೋ ಸೌಂಡ್ ಕೇಳಿಸ್ತಿತ್ತಲ್ಲ ನೀರಿದ್ದು. ಬನ್ನಿ ಅಲ್ಲಿ ಹೋಗೋಣ. ಲಾಸ್ಟ್ ಇಯರ್ ತೋರಿಸಿದೆ ಇದನ್ನು. ಎಷ್ಟು ಚೆನ್ನಾಗಿದೆ ನೋಡಿ ವೆದರ್. ಒಬ್ಬಳೇ ಬಂದಿದ್ದೀನಿ, ಭಯ ಆಗುತ್ತೆ ಹಾವೆಲ್ಲ ಇದ್ರೆ ಅಂತ. ಆ್ಯಕ್ಚುಲಿ ಅದು ರೋಡು, ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ ಅದು ರೋಡು. ಮೊನ್ನೆ ನೋಡಿದಾಗ ಇಲ್ಲಿ ನೀರು ಇರಲಿಲ್ಲ. ಈಗ ಮಳೆ ಸ್ಟಾರ್ಟ್ ಆದಮೇಲೆ ಎಷ್ಟು ಬೇಗ ನೀರು ಹರಿತಾ ಇದೆ. ಈ ನೀರು ಸೌಂಡಿಗೆ ಸ್ವಲ್ಪ ಹೊತ್ತಿಗೆ ಕೂತ್ಕೊಂಡ್ರೆ ಮನಸ್ಸು ಹೇಗಾಗ್ಬೋದು, ರಿಲ್ಯಾಕ್ಸ್ ಆಗ್ಬೋದಲ್ಲ. ನೀರಿಗೆ ಸ್ವಲ್ಪ ಇಳಿವಾ. ವಾವ್, ಎಷ್ಟು ಕೋಲ್ಡ್ ಇದೆ ನೀರಂದರೆ. ಸನ್ರೈಸ್ ಆಗಿ ಸ್ವಲ್ಪ ಹೊತ್ತಾಯಿತು. ಇಲ್ಲಿ ಬಂದರೆ ಬರೀ ಈ ಥರ ವೈಟ್ ಕಲ್ಲುಗಳೇ ಕಾಣಿಸ್ತಾ ಇದೆ ಎಲ್ಲ ಕಡೆ. ಹೊರಗೆ ಬಂದೆ ಸಂತೋಷ್ ಹತ್ರ ಹೇಳಿ ಕಲ್ಲ ಮೆಕ್ಲಿಕ್ಕೆ ಹೋಗ್ತೇನೆ ಅಂತ. ನಂಗೆ ಐಡಿಯಾ ಇಲ್ಲ, ಲಾಸ್ಟ್ ಟೈಮ್ ತೆಗೆದಿದ್ದೀನಿ, ಆದರೆ ಕರೆಕ್ಟಾಗಿ ಯಾವ ಮರ ಏನು ಅಂತ ಗೊತ್ತಿಲ್ಲ.
ಬೋವಿನ ಮರ ಚಿಕ್ಕ ಚಿಕ್ಕ ಎಲೆ ಅಂತ ಅಂದರು. ಹಾಗೆ ಹುಡ್ಕೊಂಬಂದೆ. ದೊಡ್ಡ ಮರ ಇರುತ್ತಲ್ಲ ಬೋವಿಂದು, ಅದರ ಅಡಿ ಇರುತ್ತೆ ಅಂತ ಸಂತೋಷ್ ಹೇಳಿದ್ರು. ಸುಮ್ಮನೆ ಬಂದೆ, ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ. ಸದ್ಯ ಒಂದು ಸ್ವಲ್ಪ ಸಿಕ್ತು. ಸ್ವಲ್ಪ ಇದೆ ಇದರಲ್ಲಿ, ಪಲ್ಯ ಮಾಡೋಕ್ಕಾಗಲ್ಲ. ಬಟ್ ನಾನು ಒಬ್ಬಳೇ ಬಂದಿದ್ದೀನಲ್ಲ ಹೆಕ್ಕಕ್ಕೆ, ಮರ್ಯಾದೆಗೆ ಇಷ್ಟು ಸಾಕು. ಇಲ್ಲಾಂದರೆ ಇವಾಗ ಸಂತೋಷ್ ನಂಗೆ ಗ್ಯಾರಂಟಿ ರೇಗಿಸ್ತಾರೆ. ಏನು ಕೇಳಿ, ದೊಡ್ಡದಾಗಿ ಕತ್ತಿ ಎಲ್ಲ ಇಟ್ಕೊಂಡು ಹೋದಿ ಸಿಕ್ಕಿಲ್ವಾ ಅಂತ. ಸ್ವಲ್ಪ ಆದ್ರೂ ಸಿಕ್ತಲ್ವಾ. ಇಷ್ಟು ಸ್ವಲ್ಪ ಕಲಲ ಮೆಕ್ಲಿಕ್ಕೆ ಎಷ್ಟು ನುಸಿ ಕೈಯಲ್ಲಿ ಕಚ್ಚಿಸ್ಕೊಂಡೆ ಗೊತ್ತಾ. ಇನ್ನು ಇಷ್ಟೇ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಈ ಕಡೆ ಎಲ್ಲ ಸಿಕ್ತು, ನಿನ್ನೆದ ಮೊನ್ನೆದೇ ಇರಬೇಕು. ಎಲ್ಲ ಹಾಳಾಗಿತ್ತು. ನಿನ್ನೆ ಬಂದಿದ್ರೆ ಗ್ಯಾರಂಟಿ ಚೆನ್ನಾಗಿರ್ತಿತ್ತು. ನೀವಿಲ್ಲಿ ನೋಡ್ಬೋದು, ಕರೆಂಟ್ ಹೋಗಿದೆ. ಈ ಟಿಪಾಯಿ ಮೇಲೆ ಪೇಪರ್ನ ಅಂಟಿಸಿದ್ದಾನೆ ನೀರಲ್ಲಿ. ಟಿಪಾಯಿ ಮೇಲೆ ಪೇಪರ್ ಅಂಟಿಸಿದ್ದಾನೆ ನೀರಲ್ಲಿ. ಅದ್ರ ಮೇಲೆ ಈಗ ಪೇಂಟ್ ಮಾಡ್ತಿದ್ದಾನೆ. ಅದಕ್ಕೆ ಝೇನ್ ಲೈಟ್ ಹಾಕ್ಲಿಕ್ಕೆ ಕರೆಂಟ್ ಇಲ್ಲ. ಈ ಕರೆಂಟ್ ಅವಸ್ಥೆ ಉಂಟಲ್ಲ ಅದಕ್ಕೆ ಮಂಗಂತರ ಅವಸ್ಥೆ. ಏನ್ ಮಾಡ್ತಿದೆ ಇಲ್ಲಿ? ಅದಾದ್ಮೇಲೆ ನೆಕ್ಸ್ಟ್ ದಿನ ನಾವು ಹೋದ್ವಿ. ನಮಗೆ ಸಿಕ್ಕಲಿಲ್ಲ. ಇನ್ನು ಅಲ್ಲಿ ಹೇಳಿದರು ಇನ್ನು 10 days ಬಿಟ್ಟು ಬನ್ನಿ, ಅವಾಗ ಸಿಗುತ್ತೆ, ಈಗ ಸ್ಟಾರ್ಟಿಂಗ್ ಅಷ್ಟೇ ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.